ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು NTSC GMAT ಮಾದರಿ ಪ್ರಶ್ನೆ ಪತ್ರಿಕೆ 5ರ ಭಾಗ 1 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಕಂಪ್ಲೀಟ್ ದ ಗಿವನ್ ಎನಾಲಜಿ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 80 is related to 400. Similarly, 100 is related to which number? 80 ಮತ್ತು 400 ಹೇಗೆ ಬರಿಬೋದು ನೋಡಿ. 80 ಕ್ಯಾನ್ ಬಿ ರಿಟನ್ ಆ್ಯಸ್ 420s 80. ಅದೇ ರೀತಿ 400 ಕ್ಯಾನ್ ಬಿ ರಿಟನ್ ಆ್ಯಸ್ 20 ಸ್ಕ್ವೇರ್ ಅಲ್ವಾ. 20 ಸ್ಕ್ವೇರ್ ಇಸ್ 400. ಅದೇ ರೀತಿ 100ಅನ್ನು 425s ಅಂತ ಬರಿಬೋದು. ಹಾಗಾದರೆ ಯಾವ ನಂಬರನ್ನು ನೆಕ್ಸ್ಟ್ ಬರುವ ನಂಬರ್ ಇಲ್ಲಿ ನೋಡಿ, 4 × 20 ನೆಕ್ಸ್ಟ್ ತಗೊಂಡಿರೋದು 20ದು ಸ್ಕ್ವೇರ್. ಇಲ್ಲಿ 4 × 25 ಆದರೆ ನೆಕ್ಸ್ಟ್ ನಂಬರು 25 ಸ್ಕ್ವೇರ್. 25 ಸ್ಕ್ವೇರ್ ಇಸ್ 625. ಸೊ 625 ಎಲ್ಲಿದೆ? ಆಪ್ಷನ್ 2 ಅಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್ 2359 is related to 35917. Similarly 5917 33 is related to which number? See, observe here. 1 to 2 ಆಗಬೇಕಿದ್ರೆ ಆ್ಯಡ್ ಮಾಡಿರೋದು 1ಅನ್ನು, 3 to 5 ಆಗಬೇಕಿದ್ರೆ ಆ್ಯಡ್ ಮಾಡಿರೋದು 2ಅನ್ನು, 5 to 9 ಇಟ್ ಈಸ್ 4. 1 to 4 ಅಂದರೆ 1 into 2 2, 2 into 2 4. ಎರಡು ಸ್ಟೆಪ್ಪಲ್ಲಿ ಮಾಡಿದಾಗ ನಿಮಗೆ ಹೀಗೆ ಸಿಗುತ್ತೆ. ಕಾಮನ್ ಇಂಟು 2 ಆಯಿತು. ಅದೇ ರೀತಿ ಇಲ್ಲಿ 3 to 5 ಮಾಡಿದಾಗ ಪ್ಲಸ್ 2, 5 to 9 4, 9 to 17 it is 8 ಅಲ್ವಾ. 2 2s are 4, 4 2s are 8. ಇಲ್ಲಿ 1 2 4 ಆಯಿತು, 2 4 8 ಆಯಿತು. ಇಲ್ಲಿ ನೋಡಿ, ಹಿಯರ್ 4 ಪ್ಲಸ್ 4, ಹಿಯರ್ ಟು ಹಿಯರ್ ಪ್ಲಸ್ 8, ಹಿಯರ್ ಟು ಹಿಯರ್ ಪ್ಲಸ್ 16, 17 ಪ್ಲಸ್ 17 ಪ್ಲಸ್ 16 ಈಸ್ 33. ಅಂದರೆ 4 2s are 8, 8 2s are 16 ಇಂಟು 2 ಇಂಟು 2. ಇಲ್ಲಿಯೂ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಂತ ನಾವು ಯೋಚನೆ ಮಾಡಿದರೆ ಇಂಟು 2 ಆ ಮಲ್ಟಿಪ್ಲಿಕೇಶನಲ್ಲಿ ಇರಬೇಕು. ಇಲ್ಲಿ ಇನ್ನೊಂದು 359, ಇಲ್ಲಿ 359ಇಂದ ಸ್ಟಾರ್ಟ್ ಆಗಿದೆ ಈ ಫಸ್ಟ್ ನಂಬರನ್ನು ಬಿಟ್ಟು. ಇಲ್ಲಿ ಸೆಕೆಂಡ್ ನಂಬರು ಇಲ್ಲಿ 5 9 17, ಇಲ್ಲಿಂದ ಸೆಕೆಂಡ್ ನಂಬರ್ 5 7 19. ಅದೇ ರೀತಿ ಹೋದರೆ ನೆಕ್ಸ್ಟ್ ಮಸ್ಟ್ ಬಿ 9 17 33, 9 17 33 47. ಇದಾಗತ್ತಾ ನೋಡುವ. 9 to 7 ಪ್ಲಸ್ 8, 17 to 33 ಪ್ಲಸ್ 16, 16 to 47 ಪ್ಲಸ್ 14 ಆಯಿತು ಅಲ್ವಾ. ಇಲ್ಲಿಗ 8 16 ನೆಕ್ಸ್ಟ್ 32 ಬರಬೇಕಿತ್ತು, ಆದರೆ 14 ಬಂತು. ಆದ್ದರಿಂದ ಇದು ಆಪ್ಷನ್ ಅಲ್ಲ. ನಮಗೆ ಈ ಸೀರೀಸ್ಗಿಂತ ಇಂಟು 2 ಬರುವುದು ಮುಖ್ಯ. ಆದ್ದರಿಂದ ಪ್ರತಿಯೊಂದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ 7 to 15 ಅಂದರೆ ಪ್ಲಸ್ 8, 15 to 31 ಪ್ಲಸ್ 16, 31 to 63 ಅಂದರೆ ಪ್ಲಸ್ 32 ಆಯಿತು. 8 16 32, 8 2s are 16, 16 2s are 32. ಸರಿ ಇದೆ. ಸೊ ಆಪ್ಷನ್ 1 is the answer.
Option 1, 7, 15, 31, 63 is the answer. Okay, next one. EQOXHA is related to ZSCLJV. YFKTDI is related to which number? Here we have to find the alphabet series. Okay, EQOXHA ಇದಕ್ಕೆ ಹೇಗೆ ರಿಲೇಟ್ ಆಗಿದೆ? ಈ ನಂಬರಿಗೆ ನೋಡಿ, ಇ ಇಂದ ಝಡ್ಗೆ ಏನಾದರೂ ರಿಲೇಷನ್ ಇದೆಯಾ? ಇ ಇಂದ ಝಡ್ಗಿಲ್ಲ, ಆದರೆ ಇ ಇಂದ ವಿಗಿದೆ, ಎ ಇಂದ ಝಡ್ಗಿದೆ. ಎ ಟು ಝಡ್ ಬರೆದಾಗ ಇದು ಝಡ್ ಟು ಎ ಬರೆದಾಗ ಈ ರಿಲೇಷನ್ ಇದೆ ನೋಡಿ. ಇ ಇಲ್ಲಿದೆ, ವಿ ಈಸ್ ಎಟ್ ದ ಎಂಡ್, ಎ ಈಸ್ ಹಿಯರ್ ಆ್ಯಂಡ್ ಝಡ್ ಈಸ್ ಹಿಯರ್. ಹಾಗಾದರೆ ಇನ್ವರ್ಸ್ ಆಗಿ ರಿಲೇಟ್ ಆಗಿರ್ಬೋದಾ? ಹೆಚ್ ಶುಡ್ ಬಿ ರಿಲೇಟೆಡ್ ಟು ಎಸ್. ಹೆಚ್ ಈಸ್ ರಿಲೇಟೆಡ್ ಟು ಎಸ್, ಕರೆಕ್ಟ್. ಎಕ್ಸ್ ಟು ಸಿ, ಎಕ್ಸ್ ಈಸ್ ವಿತ್ ಸಿ, ಸರಿ. ಓ ಎಲ್, ಓ ಎಲ್, ಕ್ಯೂ ಜೆ, ಕ್ಯೂ ಜೆ ಆರ್ ರಿಲೇಟೆಡ್. ಹೇಗಿದೆ ಹಾಗಾದರೆ? ನಿಜವಾಗಿ ಈ ಕ್ಯೂ ಓ ಎಕ್ಸ್ ಹೆಚ್ ಎ ಅನ್ನೋದನ್ನು ಈ ಇನ್ವರ್ಸ್ ರೀತಿಯಲ್ಲಿ ಬರೆದಾಗ ವಿ ಜೆ ಎಲ್ ಸಿ ಎಸ್ ಝಡ್ ಅಂತ ಬರಿಬೇಕಿತ್ತು, ಆದರೆ ಅದನ್ನು ಇನ್ವರ್ಸ್ ಮಾಡಿ ಕೋಡ್ ಮಾಡಿದ್ದಾರೆ. ಅದೇ ರೀತಿ ಈಗ ಕೊಟ್ಟಿರೋದು ಯಾವುದು? ವೈ ಎಫ್ ಕೆ ಟಿ ಡಿ ಐ. ಇದಕ್ಕೆ ವೈ ಈಸ್ ರಿಲೇಟೆಡ್ ಟು ಬಿ, ಎಫ್ ಈಸ್ ವಿತ್ ಯು, ಕೆ ವಿತ್ ಪಿ, ಟಿ ಆ್ಯಂಡ್ ಜಿ, ಡಿ ಆ್ಯಂಡ್ ಡಬ್ಲ್ಯೂ, ಐ ಆ್ಯಂಡ್ ಆರ್. ಇದು ನಮಗೆ ಫಸ್ಟ್ ಆಪ್ಷನಲ್ಲಿದೆ, ಆದರೆ ದಿಸ್ ಈಸ್ ನಾಟ್ ದ ಆನ್ಸರ್ ಬಿಕಾಸ್ ಇಟ್ ಮಸ್ಟ್ ಬಿ ಇನ್ವರ್ಟೆಡ್. ಅಂದರೆ ಆರ್ ಡಬ್ಲ್ಯೂ ಜಿ ಪಿ ಯು ಬಿ ಈಸ್ ದ ಆನ್ಸರ್. ಆರ್ ಡಬ್ಲ್ಯೂ ಜಿ ಪಿ ಯು ಬಿ. ಆಪ್ಷನ್ 4 is the correct answer. Next one. Here everywhere there is a star. Observe the circle. Here is a dark circle and here it is white. Here it is white and next must be dark. ಅದರಿಂದ ಆಪ್ಷನ್ ಸೆಕೆಂಡ್ ಅನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ observe this. This white circle is placed over here. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂಮೆಂಟ್ ಆಗ್ತಾ ಇದೆ, ಹಿಯರ್ ಟು ಹಿಯರ್. ಅದೇ ಪ್ಲೇಸಲ್ಲಿ ಇಲ್ಲಿದೆ, ಇಲ್ಲಿಂದ ಈ ಪ್ಲೇಸಿಗೆ ಬರಬೇಕಲ್ವಾ? ಆಪ್ಷನ್ 2 ಹೋಯಿತು. ಥರ್ಡ್ ಆಪ್ಷನಲ್ಲಿ ಇದೆ ನೋಡಿ, ಇಲ್ಲಿಲ್ಲ, ಫೋರ್ತಲ್ಲಿಲ್ಲ, ಥರ್ಡ್ ಒನ್ನಲ್ಲಿ. ಅದೇ ರೀತಿ ಡಾರ್ಕ್ ಸರ್ಕಲ್ ಸರಿ ಇದೆಯಾ ನೋಡುವ. ಇಲ್ಲಿರೋದು ಹಿಯರ್ ಕ್ಲಾಕ್ ವೈಸ್ ಡೈರೆಕ್ಷನ್, ಇಲ್ಲಿ ಮೂವ್ ಆಗಿದೆ. ಇಲ್ಲಿರೋದು ನೆಕ್ಸ್ಟ್ ಇಲ್ಲಿ ಮೂವ್ ಆಗಬೇಕು. ಆಪ್ಷನ್ 3ಯಲ್ಲಿ ಸರಿ ಇದೆ. ಸೊ ಆಪ್ಷನ್ 3 is the answer. Next one. Here, observe this figure carefully. It is inverted. ಈಚೆ ಕಡೆ ಮುಖ ಇರೋದು ಈಚೆ ಕಡೆ ಅಲ್ವಾ? ಹಾಗಾದರೆ ಈಚೆ ಕಡೆ ಇರೋದು ಈಚೆ ಕಡೆ ಆಗಬೇಕು, ಮೇಲ್ಗಡೆ ಮುಖ ಇರೋದು ಆಗಬೇಕು. ಆಪ್ಷನ್ 1ನಲ್ಲಿ ಮಾತ್ರ ಇರೋದು. ಸೊ ದ್ಯಾಟ್ ಈಸ್ ದ ಆನ್ಸರ್. ಇದು ನಮಗೆ ಬೇಕಿರೋದಲ್ವಾ? ಇಲ್ಲಿ ಬೇಕಿರೋದು. ಓಕೆ, ಇಲ್ಲಿ ವರ್ಟಿಕಲಿ ಅಪೋಸಿಟ್ ಡೈರೆಕ್ಷನ್ನಲ್ಲಿರಬೇಕು. ಆಪ್ಷನ್ 1 is the answer. ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಬೇಕಿದ್ರೆ ಒಂದು ಸರ್ಕಲ್ಲು, ಒಂದು ಸ್ಕ್ವೇರು, ಒಂದು ಡಾರ್ಕ್ ಇದೆ, ಒಂದು ವೈಟ್ ಇದೆ. ಇಲ್ಲಿ ಅದೇ ವೈಟ್ ಇರೋದು ಡಾರ್ಕ್ ಆಗಿದೆ, ಡಾರ್ಕ್ ಇರೋದು ವೈಟ್. ಇಲ್ಲಿ ಸ್ಟಾರ್ ಆ್ಯಂಡ್ ಹೆಕ್ಸಗಾನ್. ಹೆಕ್ಸಗಾನ್ ಕಲರ್ ಆಗಿದೆ, ಇಲ್ಲಿ ಕಲರ್ ಇಲ್ಲ. ಇಲ್ಲಿ ಸ್ಟಾರ್ ಕಲರ್ ಇಲ್ಲ, ಇಲ್ಲಿ ಕಲರ್ ಆಗಿದೆ. ಸೊ that is the answer. Option 1 is the correct answer. Next one, question 6 to 8. In the given questions, there are 4 groups of numbers or pair of numbers, group of letters of which 3 are alike and 1 is different. Find the one which is different. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳು ಅಥವಾ
ಜೋಡಿ ಸಂಖ್ಯೆಗಳು ಅಕ್ಷರಗಳ ಸಮೂಹಗಳ 4 ಗುಂಪುಗಳನ್ನು ಕೊಟ್ಟಿವೆ. ಇವುಗಳಲ್ಲಿ 3 ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ. 6th one, 354, 282, 234, 186. Observe these numbers. See, let us go for prime factorization for each number. ಪ್ರತಿಯೊಂದು ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನವನ್ನು ಮಾಡಿ ನೋಡುವ. ಯಾವುದಾದ್ರೂ ಸಂಖ್ಯೆ ಕಾಮನ್ ಆಗಿ ಡಿವೈಡ್ ಮಾಡುವ ಸಂಖ್ಯೆ ಸಿಗತ್ತಾ ನೋಡುವ. ಹಿಯರ್ ಸ್ಟಾರ್ಟ್ ವಿತ್ 2. 2 1s are 2. 3 minus 2 is 1. 15. 7s are 14. 15 minus 14 is 1. 14 ಉಳಿತು. 7s are. Next with 3. 3 5s are 15. 17 minus 15 is 2. 27 ಆಯಿತು. 3 9s are. That is 59 ಆಯಿತು. 59 ಮತ್ತು ಯಾವುದರಿಂದ ಸಹ ಡಿವೈಡ್ ಆಗೋದಿಲ್ಲ. 59. ಓಕೆ. ನೆಕ್ಸ್ಟ್ ನಂಬರ್ 282. If you divide with 2, 2 1s are 2, 2 4s are 8, 2 1s are 2. Again with 3, 3 4s are 12, 21 ಆಯಿತು. 3 7s are 21. ಓಕೆ. ನೆಕ್ಸ್ಟ್ ನಂಬರ್ ಇದು 47 ಸಹ ಒಂದು ಪ್ರೈಮ್ ನಂಬರ್. ನೆಕ್ಸ್ಟ್ 234 with 2, 2 1s are 2, 2 1s are 2, 3 minus 2 is 1, 17. 14 ಆಯಿತು. 3 7s 2 7s are 14. Again with 3. 3 3s are 9. 11 minus 9 is 2, 27. 3 9s are. Again we can divide it with 3. 3 13s are 39. ಆಯ್ತಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ವ್ಯತ್ಯಾಸ ಸಿಕ್ತು ನೋಡಿ. These two numbers are divisible by 6. But here it is along with 6 we are getting one more number. ಇಲ್ಲಿಗ 6 into prime number, 6 into prime number, ಇಲ್ಲಿ 18 into prime number ಅಂತ ಸಿಗ್ತಾಯಿತ್ತು. ಇಲ್ಲಿಗ 186 ಅನ್ನು ನೋಡಿ. with 2, 2 9s are 18, 2 3s are 6. with 3, 3 3s are 9, 3 1s are 3. ಇಲ್ಲಿ ಸಹ 6 into 1 prime number. 6 ಗುಣಿಸು ಒಂದು ಅವಿಭಾಜ್ಯ ಸಂಖ್ಯೆ, 6 ಗುಣಿಸು ಅವಿಭಾಜ್ಯ ಸಂಖ್ಯೆ, 6 ಗುಣಿಸು ಅವಿಭಾಜ್ಯ ಸಂಖ್ಯೆ. ಇದರಲ್ಲಿ ಮಾತ್ರ 18 ಗುಣಿಸು ಅವಿಭಾಜ್ಯ ಸಂಖ್ಯೆ. ಇದರಲ್ಲಿ ಒಂದು ವ್ಯತ್ಯಾಸ. ಸೊ ಆಪ್ಷನ್ 3 ಇಸ್ ದ ಆಡ್ ಒನ್. ನೆಕ್ಸ್ಟ್ 273 189, 255 195, 247 171, 221 153. See, if we observe these numbers, 273 can be written as 21 into 13. 189 can be written as 21 into 9. ಅದೇ ರೀತಿ 255 ಅನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಬೇಕಾದರೆ ಮಾಡಿ ನೋಡಿ. 15 17s ಹಾಗೆ ಬರಿಬೋದು. 195 ಅನ್ನು 15 13s. 247 can be written as 19 13s. 171 is 19 9s. Next 221 can be written as 17 13s. ಅದೇ ರೀತಿ 153 can be written as 17 9s. ಇಲ್ಲಾಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ, ಆಗ ನಿಮಗೆ ಏನು ಕಾಮನ್ ಸಿಗುತ್ತೆ ಅದು ಗೊತ್ತಾಗುತ್ತೆ ನೋಡಿ.
21 ಇಂಟು 13 ಇಲ್ಲಿ 9. ಇವೆಲ್ಲ 13ಇಂದ ಡಿವೈಡ್ ಆಗುವ ನಂಬರ್ಸು. ಇದು ಮತ್ತು ಇದು. ಇವಿಷ್ಟು ಫಸ್ಟ್, ಥರ್ಡ್, ಫೋರ್ತ್ ಆರ್ ಡಿವಿಸಿಬಲ್ ಬೈ 9 ಅಲ್ವಾ. ಹಾಗಾದರೆ ಇಲ್ಲಿ ಸೆಕೆಂಡ್ ಒನ್ ಮಾತ್ರ ನಮಗೆ ಬೇರೆ ಬರ್ತಾ ಇರೋದು. 15 ಇಂಟು 17, 15 ಇಂಟು 13 ಬರ್ತಾ ಇದೆ. ಸೊ ದಿಸ್ ಈಸ್ ದ ಆಡ್ ಒನ್. ಆಪ್ಷನ್ 2 ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ZWRK ಹೌ ದೇ ಆರ್ ರಿಲೇಟೆಡ್ ನೋಡಿ, ಅಬ್ಸರ್ವ್ ಮಾಡಿ. A to Z ತೊಗೊಂಡ್ರು ಓಕೆ, Z to A ತೊಗೊಂಡ್ರು ಓಕೆ. ಇಲ್ಲಿ ZWRK, Z to W ಅಂದರೆ ಇಲ್ಲಿ 1 2 3 ಆಯಿತು. 3 ಆ್ಯಡ್ ಮಾಡಿದ್ರಿಂದ ನೆಕ್ಸ್ಟ್ R 1 2 3 4 5. Here it is 5. Next comes K 1 2 3 4 5 6 7. Here it is 7. ಅಂದರೆ 3 5 and 7. MJEX. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. MJEX ಹೇಗೆ ರಿಲೇಟ್ ಆಗಿವೆ? M to J, M to J, ಸಾರಿ ಎಂತದ ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. M to J, M ಇಂದ Jಗೆ here it is 1 2 3 places. J to E, here to here 1 2 3 4 5. Here also 5. Then comes X 1 2 3 4 5 6 7. ಇಲ್ಲಿಗೆ ಬರಬೇಕಿದ್ರೆ 7 3 5 7. ಇಲ್ಲಿ ಸಹ 3 5 7. ನೆಕ್ಸ್ಟ್ TQLE, T ಇಂದ Q plus 3, Q to L 1 2 3 4 5. Here also 5 3 5. L to E 1 2 3 4 5 6 7. ಇಲ್ಲಿ ಸಹ 7 3 5 7. IFAV ನೋಡಿ, I ಇಂದ F 1 2 3. F to A 1 2 3 4 5. ಎ ಆಯಿತು. ಈಗ ವಿಗೆ ಬರಬೇಕಿದ್ರೆ 1 2 3 4 5. ಅಗೈನ್ 5 ಪ್ಲೇಸಸ್. ಇಲ್ಲಿ ಚೇಂಜ್ ಆಯ್ತಲ್ವಾ. ಸೊ ಆಪ್ಷನ್ 4 ಇಸ್ ದ ಆಡ್ ಒನ್. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more NTSC related videos. Thank you.